ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ ಆಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿ ಉಪಕರಣಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲಾ ರೀತಿಯಲ್ಲಿ, ಹೋದಲ್ಲಿ ಬಂದಲ್ಲಿ, ವಿದ್ಯೆಯಲ್ಲಿಯೂ, ಕೆಲಸ ಕಾರ್ಯಗಳಲ್ಲಿಯೂ, ನಿಮ್ಮ ಪ್ರಯಾಣಗಳಲ್ಲಿಯೂ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಅರಸು 5ನೇ ಅಧ್ಯಾಯ 12ರಿಂದ. 2 ಅರಸು 5ನೇ ಅಧ್ಯಾಯ 12ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ನಿನ್ನೆವರೆಗೆ ನಾವು ತಿಳ್ಕೊಂಡಿದ್ದೇವೆ 12ನೇ ವಚನ. ದಮಸ್ಕಸದ ಆಬಾನ ಪರ್ವರೆಂಬ ಹೊಳೆಗಳು ಇಸ್ರಾಯೇಲರ ಎಲ್ಲಾ ಹೊಳೆಗಳಿಗಿಂತ ಉತ್ತಮವಾಗಿದೆ ಎಲ್ಲವೋ? ಸ್ಥಾನದಿಂದ ವಾಸಿಯಾಗುವ ಹಾಗಿದ್ದರೆ ನಾನು ಅವುಗಳಲ್ಲಿ ಸ್ನಾನ ಮಾಡುವುದಲ್ಲವೇ ಎಂದು ಹೇಳಿ ಅವನು ಸಿಟ್ಟಿನಿಂದ ಹೊರಟು ಹೋದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾಮನ ಕುಷ್ಠ ರೋಗಿಗೆ ಅರಸ ಏನ್ ಮಾಡ್ತಾನೆ, ಅವನ ಎಲಿಸನ ಹತ್ರ ಕಳಿಸಿದಾಗ ಹೋಗಿ ಆ ಹೊಳೆಯಲ್ಲಿ ಹೋಗಿ 7 ಸಲ ಮುಳುಗಿ ಬಾ ಅಂತೇಳಿ ನಾಮನಿಗೆ ಎಲೀಷ ದೇವರ ಒಂದು ಪ್ರವಾದಿ ಈ ಮಾತನ್ನ ಹೇಳಿದ. ಆಗ ಅಲ್ಲಿ ಹೋಗಿ ಸ್ನಾನ ಮಾಡೋದಾದ್ರೆ ನಾನು ಹೋಗಿ ಸ್ನಾನ ಮಾಡ್ತಿದ್ನಲ್ಲಪ್ಪ, ನಾನು ಇಲ್ಲಿಗೆ ಬರಬೇಕೋ ಅಂತೇಳಿ ಅವನಿಗೆ ಸಿಟ್ಟಿನಿಂದ ಹೊರಟು ಹೋದ. ಯಾಕೆಂದ್ರೆ ಅವನು ಯೋಚನೆ ಮಾಡಿದ್ರೆ, ಇವನು ನನಗೆ ತಲೆ ಮೇಲೆ ಕೈ ಇಟ್ಟು ನನಗೆ ಪ್ರಾರ್ಥನೆ ಮಾಡಬಹುದು, ಹಾಗಾದ್ರೆ ಮಾತ್ರ ನನಗೆ ಗುಣ ಆಗುವುದು ಎಂಬುದಾಗಿ ಅವನು ನೆನೆಸಿದ. ಹಾಗೆ ಇದರ ಅರ್ಥ, ಇವತ್ತು ಅನೇಕರು ಏನ್ ಮಾಡ್ತಾರೆ, ಇವತ್ತಲ್ಲಿ ಆ ಪಾಸ್ಟು, ಇಲ್ಲಿ ಈ ಪಾಸ್ಟು, ಆ ಗುರೂಜಿ, ಈ ಗುರೂಜಿ, ಆ ಸ್ವಾಮೀಜಿಗಳು, ಈ ಮಠಾಧೀಶರು, ಈ ಬ್ರಾಹ್ಮಣರು ಅಂತ ಹೇಳ್ಕೊಂಡು ನನ್ನ ತಲೆ ಮೇಲೆ ಕೈ ಹಿಡಿ, ಅಲ್ಲಿ ನೋವು, ಅಲ್ಲಿ ಕೈ ಹಿಡೀರಿ, ಇಲ್ಲಿ ಕೈ ಹಿಡಿ ಅಂತ ಕೈ ಇಟ್ಟು ಪ್ರಾರ್ಥನೆ ಮಾಡಿದರೆ ಮಾತ್ರ ಗುಣ ಆಗುವುದು ಎಂಬುದಾಗಿ ಕೆಲವರು ಇವತ್ತು ಕೂಡ ಅದನ್ನೇ ನೆನೆಸಿಕೊಳ್ತಾರೆ. ಆದರೆ ನನ್ನ ಸಹೋದರ ಸಹೋದರಿಯರೇ, ಖಂಡಿತವಾಗಿ ಕೈ ಇಟ್ಟು ಗುಣವಾಗುತ್ತದೆ ಖಂಡಿತ. ಆದರೆ ಅದು ಯಾರಿಗೆ ಗುಣ ಆಗಬೇಕೋ ಅವರಿಗೆ ಗುಣ ಆಗಬೇಕು. ಯಾರ ಮೇಲೆ ಕೈ ಇಡಬೇಕೋ ಅವರ ಮೇಲೆ ಕೈ ಇಡಬೇಕು. ಎಲ್ಲರ ಮೇಲೆ ಕೂಡ ಕೈ ಇಟ್ಟು ಪ್ರಾರ್ಥನೆ ಮಾಡುವಂಥದ್ದಲ್ಲ. ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದ ಪೌಲರು ಕೂಡ ತಿಮೋಥೆಯನಿಗೆ ಅದನ್ನೇ ಹೇಳ್ತಾರೆ, ನೀ ಆತುರವಾಗಿ ತಲೆ ಮೇಲೆ ಕೈ ಇಟ್ಟು ದೀಕ್ಷೆ ಕೊಡಬೇಡ, ಪ್ರಾರ್ಥನೆ ಮಾಡಬೇಡ ಎಂಬುದಾಗಿ. ದೇವರು ಹಾಗೆ ಆರಿಸಿಕೊಂಡವರಿಗೆ ಯಾರಿಗೆ ಏನು ಮಾಡಬೇಕು ಅಂತ ಜ್ಞಾನ ಕೊಟ್ಟಾಗ ಅವರು ಅದನ್ನೇ ಮಾಡ್ತಾರೆ, ಅಥವಾ ದೇವರು ಹೇಳಿದ ಮಾತಿನ ಮುಖಾರ ಅದರಂತೆ ನಡ್ಕೊಳ್ತಾರೆ. ಎಲ್ಲರಿಗೂ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವುದಲ್ಲ, ಎಲ್ಲರಿಗೂ ಪ್ರಾರ್ಥನೆ ಮಾಡುವುದಲ್ಲ, ಎಲ್ಲರನ್ನೂ ದೇವಾಲಯದೊಳಗೆ ಕರೆಸಿಕೊಳ್ಳುವುದು ಅಲ್ಲ, ಎಲ್ಲರನ್ನೂ ಪರಿಶುದ್ಧ ಸ್ಥಳಕ್ಕೆ ಕರೆಸಿಕೊಳ್ಳುವುದು ಕೂಡ ಅಲ್ಲ ಎಂಬುದಾಗಿ ನಮಗೆ ಇದು ಸತ್ಯವೇದ ನಮಗೆ ತಿಳಿಸಲ್ಪಡ್ತದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಇದನ್ನೇ ನಮಗೆ ತಿಳಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಕೆಲವೊಂದು ನಿಯಮಗಳು ಇರುತ್ತವೆ. ಅಂದ್ರೆ ಯಾಕೆಂದ್ರೆ ನೀರಿನಲ್ಲಿ ಮುಳುಗುವುದು ಪಾಪಗಳನ್ನು ತೊಳೆದುಕೊಳ್ಳುವುದು. 7 ಸಾರಿ ಮುಳುಗು ಅಂದ್ರೆ, ಈಗ 7 ಸಾರಿ ಮುಳುಗುವುದು ಹೇಳುವಾಗ ನಮ್ದು ಯಾವುದೇ ಯೋಚನೆ ನಮ್ಮಲ್ಲಿ ಇರುವುದಿಲ್ಲ, ಪ್ರಾಪಂಚಿಕ ಯೋಚನೆಗಳು ಯಾವುದೂ ಇರುವುದಿಲ್ಲ, ಮನಸ್ಸು ಪರಿಶುದ್ಧವಾಗಿರುತ್ತದೆ. ಆವಾಗ ದೇವರಲ್ಲಿ ಕಾರ್ಯ ಮಾಡ್ತಾರೆ ಅಂತ ಇದರ ಅರ್ಥ. ಹಾಗೆ ನಮ್ಮ ಮನಸ್ಸು ಪರಿಶುದ್ಧರಾಗದ ಹೋದರೆ ಅಲ್ಲಿ ದೇವರು ಕಾರ್ಯ ಮಾಡುವುದಿಲ್ಲ. ಈಗ ಅನೇಕರು ದೀಕ್ಷಾಸ್ಥಾನ ಹೊಳೆಯಲ್ಲಿ ತಗೊಂಡೋಗಿ ಮುಳುಗಿಸಿ ದೀಕ್ಷಾಸ್ಥಾನವನ್ನು ಕೊಡುತ್ತಾರೆ. ದೀಕ್ಷಾಸ್ಥಾನವನ್ನು ಮುಳುಗಿಸಿ ಕೊಟ್ಟರು ಕೂಡ ಅಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗದ ಹೋದರೆ, ಮನಸ್ಸು ಶುದ್ಧವಾಗದಿದ್ದರೆ ಅಲ್ಲಿ ದೇವರು ಕಾರ್ಯ ಮಾಡ್ತಾರಾ? ಇಲ್ಲ. ಅವರ ಕಾಯಿಲೆಗಳು ಗುಣ ಆಗ್ತಾವ? ಇಲ್ಲ. ಅವರು ಸಂಪೂರ್ಣವಾಗಿ ದೇವರ ಹತ್ರ ಬರ್ತಾರಾ? ಇಲ್ಲ. ಸುಮ್ಮನೆ ಹೇಳ್ತಾರಷ್ಟೇ, ಅದರ ವಿಚಾರವನ್ನು ತಿಳಿಸಿಕೊಡುವುದಿಲ್ಲ. ಇಲ್ಲಿ ನಾಮಾನನ ವಿಷಯ ಕೂಡ ಹಾಗೆ ಆಗಿತ್ತು. ಆದುದರಿಂದ ತಲೆ ಮೇಲೆ ಅಥವಾ ಮೈಯನ್ನು ಮುಟ್ಟಿ ಪ್ರಾರ್ಥನೆ ಮಾಡಿದರೆ ಮಾತ್ರ ಅಲ್ಲ, ಅವರು ಕೆಲವೊಂದು ದೇವರಿಂದ ಆದುಕೊಂಡಂತ ದೇವರಿಂದ ಜ್ಞಾನ ಪಡೆದವರು ಏನು ಹೇಳ್ತಾರೋ ಅದರಂತೆ ನಡೆದುಕೊಳ್ಳಬೇಕು. ಹಾಗೆ ಇವನು ಏನ್ ಮಾಡಿದ, ಸಿಟ್ಟಿನಿಂದ ಹೊರಟು ಹೋದ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ರೀತಿ ಆಗಬಾರದು. ಮುಂದೆ 13ನೇ ವಚನ. ಆಗ ಅವನ ಸೇವಕರು ಹತ್ತಿರ ಬಂದವನಿಗೆ, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನು ಮಾಡುತ್ತಿದ್ದೀರಲ್ಲ, ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಅಂದರು. ನೋಡಿ,
ಅವನ ಸೇವಕರು ಯಾರು? ನಾಮಾನನ ಸೇವಕರು ಕೂಡ ಅದನ್ನೇ ಹೇಳ್ತಾರೆ. ಈಗ ಪ್ರವಾದಿ ನಿಮಗೆ ಸ್ನಾನ ಮಾಡು ಅಂತ ಹೇಳ್ತಾ ಇದೆ, ಇಲ್ಲ. ಒಂದು ವೇಳೆ ನಿಮಗೆ ಕುಷ್ಠರೋಗ ಬರದಿದ್ರೆ ಇಂಥ ಕೆಲಸವನ್ನ ಮಾಡು ಅಂತ ಹೇಳಿದ್ರೆ ನೀವು ಮಾಡ್ತಿತ್ತಿಲ್ವಾ? ಮಾಡ್ತಿದ್ದೀರಿ. ಆಗ ಹೋಗಿ ಸ್ನಾನ ಮಾಡು ಅಂತ ಹೇಳಿದ್ರೆ ಯಾಕೆ ಮಾಡಬಾರ್ದು? ನೋಡಿ, ದೇವರ ನಮಗೆ ಸ್ತೋತ್ರವಾಗಲಿ. ನಾಮಾನನಂತೂ ಸಿಟ್ಟಿನಲ್ಲಿ ಹೋದ. ನಾಮಾನನ ಸೇವಕರು ಕೂಡ ಅದೇ ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ. ಪ್ರವಾದಿ ಹೇಳಿದ ಮಾತು ಯಾಕೆ ಕೇಳಬಾರದು? ಈಗಾಗಲೇ ನಾವು ತಿಳಿದುಕೊಂಡಿದ್ದು ಇದೇ ವಿಷಯ. ದೇವರಿಂದ ಆಯ್ಕೆಗೊಂಡಂತ ಸೇವಕರು ಹೇಳಿದಾಗೆ ನಡೆದುಕೊಳ್ಳಬೇಕು. ಅವರಿಗೆ ದೇವರು ಆಗಲೇ ಜ್ಞಾನದ ಮೂಲಕ ಮಾತನಾಡಬಹುದು, ಪರಿಶುದ್ಧ ಆತ್ಮನು, ಇಲ್ಲವೇ ವಾಕ್ಯಗಳನ್ನ ಓದಿ ಅವರು ತಿಳಿದುಕೊಂಡಿರ್ಬೋದು. ಇಂಥವರಿಗೆ ಹೀಗೆ ಮಾಡಬೇಕು, ಇಂಥವರಿಗೆ ಹೀಗೆ ಮಾಡಬೇಕು ಅಂತ ಅದನ್ನೇ ಅವರು ತಿಳಿಸೋದು ಸರಿಯಾಗಿ. ಬಾ, ನಿನಗೆ ನಾನು ಅದು ದೀಕ್ಷೆ ಕೊಡ್ತೇನೆ, ಬಾ, ನಾನು ನೀರಲ್ಲಿ ಮುಳುಗಿಸ್ತೇನೆ, ನಿನ್ನ ತಲೆ ಮೇಲೆ ಕೈ ಇಡ್ತೇನೆ ಅಂತ ಹೇಳಿದ್ರೆ ಯಾರ ಪಾಪವು ಪರಿಹಾರ ಆಗುವುದಿಲ್ಲ, ಯಾರು ಪರಲೋಕಕ್ಕೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ದೇವರಿಂದ ಆಶೀರ್ವಾದ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಒಂದೊಂದು ವಿಷಯಗಳಿಗೆ, ಒಂದೊಂದು ಜನಾಂಗಕ್ಕೆ, ಒಬ್ಬೊಬ್ಬರಿಗೆ ಒಂದೊಂದು ತರದ ನಿಯಮಗಳಿವೆ. ಅದನ್ನು ಪಾಲಿಸಿದಾಗ ಮಾತ್ರ ಅಲ್ಲಿ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. ಇಲ್ಲಿ ನಾಮಾನನ ಸೇವಕರು ಕೂಡ ಅದನ್ನು ಹೇಳಿದ್ರು, ಯಾಕೆ ಮಾಡಬಾರದು ಅಂತ ಹೇಳಿದ್ದೇವೆ. ನಮಗೆ ಸ್ತೋತ್ರ. 14ನೇ ವಚನ, ಅವನು ಯೋರ್ದಾನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ನೋಡಿ, ಸೇವಕರುಗಳು ಹೇಳಿದ್ಮೇಲೆ ಅವನಿಗೆ ಬುದ್ಧಿ ಬಂತು. ಅವನು ನಾಮಾನ ದೊಡ್ಡ ಐಶ್ವರ್ಯವಂತ, ಅವನಿಗೂ ಸೇವಕರಿದ್ದಾರೆ, ಆದರೆ ಅವನು ನಾನೇ ತಿಳಿದ್ದ. ಸೇವಕರುಗಳ ಮುಖಾಂತರ ದೇವರು ಮಾತನಾಡಿದರು. ಹಾಗೆ ಇದರರ್ಥ ನಾವೊಂದಿಷ್ಟೇ ಬುದ್ಧಿವಂತರಾಗ್ಬೋದು, ಜ್ಞಾನವಂತರಾಗ್ಬೋದು, ಎಷ್ಟೇ ಐಶ್ವರ್ಯವಂತರಾಗ್ಬೋದು, ಯಾರೇ ಆಗ್ಬೋದು, ಕೆಲವೊಂದು ಸಂದರ್ಭದಲ್ಲಿ ಯಾರ ಮುಖಾಂತರ ದೇವರು ಹೇಗೆ ಮಾತನಾಡ್ತಾರೆ ಅಂತ ಗೊತ್ತಿಲ್ಲ, ಕಾರ್ಯ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆಲ್ಲದಕ್ಕೂ ನಾವು ವಿಧೇಯರಾಗಲೇಬೇಕು. ಆಗ ನೋಡಿ, ಅವನ ಸೇವಕರು ಹೇಳಿದ ಮೇಲೆ ಅವನು ಹೋಗಿ 7 ಸಾರಿ ಮುಳುಗಿ ಎದ್ದನು. ಎಲ್ಲಿ? ಯೋರ್ದಾನ್ ನದಿಗೆ ಹೋಗಿ, ಅಂದರೆ ನೀರು ಹರಿಯುತ್ತಾ ಇರುವ ಸ್ಥಳ. ಇದನ್ನು ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ಯೋಹನ್ನ ಸುವಾರ್ತೆಯಲ್ಲಿ ದೀಕ್ಷಾ ಸ್ಥಾನದ ಒಂದು ಸಬ್ಜೆಕ್ಟ್ ಅಲ್ಲಿ ಓದುತ್ತೇವೆ. ಹರಿಯುವ ನೀರಿನಲ್ಲಿ, ಅದೇ ಯೋರ್ದಾನ್ ಹೊಳೆಯಲ್ಲಿ ಯೇಸು ಸ್ವಾಮಿ ಕೂಡ ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡಿದ್ದು, ಮನುಷ್ಯರಾಗಿ ಹುಟ್ಟಿದ ಮೇಲೆ ಇಡೀ ಲೋಕದ ಪಾಪಗಳನ್ನು ಹೊತ್ತುಕೊಂಡಾಗ ಆ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ, ದೇವರಿಂದ ಆಶೀರ್ವಾದ ಹೊಂದುವುದಕ್ಕಾಗಿ ಅವರು ಏನು ಮಾಡಿದರು? ಯೋರ್ದಾನ್ ಹೊಳೆಯಲ್ಲಿ ದೀಕ್ಷಾ ಸ್ಥಾನ, ಹರಿಯುವ ನೀರಿನಲ್ಲಿ. ಇದನ್ನೇ ಯೋಹಾನ 3ನೇ ಅಧ್ಯಾಯದಲ್ಲಿ ಕೂಡ ಇದನ್ನೇ ಹೇಳಿದ್ದು. ಬಹಳ ನೀರಿತ್ತು ಎಂಬುದಾಗಿ. ಹಾಗೆ ಇವತ್ತು ದೀಕ್ಷಾ ಸ್ಥಾನ ಕೊಡುವುದು ಕೂಡ ಎಲ್ಲಿ ಆಗಬೇಕು? ಹರಿಯುವ ನೀರಿನಲ್ಲಿ ದೀಕ್ಷಾ ಸ್ಥಾನ ಕೊಡಬೇಕು. ಇವತ್ತು ಅನೇಕರು ಏನ್ ಮಾಡ್ತಾರೆ? ತಲೆ ಮೇಲೆ ಒಂದು ಸ್ವಲ್ಪ ನೀರನ್ನ ತೆಗೆದು ಚಿಮುಕಿಸಿ ಬಿಡ್ತಾರೆ. ತಂದೆ, ಮಗ, ಪರಿಶುದ್ಧಾತ್ಮ ಅಂತೇಳಿ. ಅದು ಇನ್ನೊಂದು ಪಂಗಡದಲ್ಲಿ ಪಿತಾ, ಸುತ, ಪವಿತ್ರ ಆತ್ಮ ಅಂತೇಳಿ ಅಲ್ಲೊಂದು ಗ್ಲಾಸ್ ಅಲ್ಲಿ ನೀರು ತಗೊಂಡು ಚಿಮುಕಿಸಿ ಬಿಡ್ತಾರೆ. ಇನ್ನು ಕೆಲವರು ಸಿಮೆಂಟು ತೊಟ್ಟಿಗಳನ್ನ ಮಾಡಿಕೊಳ್ತಾರೆ ದೀಕ್ಷಾ ಸ್ಥಾನಕ್ಕಾಗಿ ಅಂತೇಳಿ. ಅದರಲ್ಲಿ ಪೈಪಲ್ಲಿ ತುಂಬಾ ನೀರು ತುಂಬಿಸಿಬಿಟ್ಟು ಅಲ್ಲಿ ದೀಕ್ಷಾ ಸ್ಥಾನ ಕೊಡ್ತಾರೆ. ಖಂಡಿತವಾಗಿ ಅಲ್ಲ. ಸತ್ಯ ವೇದದ ಪ್ರಕಾರ, ಇವತ್ತು ನಮ್ಮ ವೇದಗಳ ಪ್ರಕಾರವೂ ಕೂಡ ದೀಕ್ಷಾ ಸ್ಥಾನ ಇರುವುದು ಯಾವುದರಲ್ಲಿ? ನಮ್ಮ ವೇದಗಳಲ್ಲಿ ಮತ್ತು ಸತ್ಯ ವೇದದಲ್ಲಿ, ಅಂದ್ರೆ ಬೈಬಲಲ್ಲಿ ಮಾತ್ರ ಇದು. ಕುರಾನಲ್ಲಿ ದೀಕ್ಷಾ ಸ್ಥಾನ ಇಲ್ಲ. ಅಂದೇನಲ್ಲಿ ದೀಕ್ಷಾ ಸ್ಥಾನ ಅವರಿಗೆ ಮುಂಜಿ ಮಾಡುವಂಥದ್ದು. ಅವರು ಹಳೆಯ ಒಡಂಬಡಿಕೆ ಅಂದರೆ ಯಹೂದ್ಯರು ಆ ಪದ್ಧತಿ ಅಂದ್ರೆ ಇವತ್ತು ಮುಸ್ಲಿಮ್ಸ್ ಪದ್ಧತಿ. ಅದು ಏನೇ ಇರಲಿ, ಆ ನಿಜವಾದ ದೀಕ್ಷಾ ಸ್ಥಾನ ಅಂದರೆ ಗಂಗಾ ಸ್ಥಾನ ಏನಾಗಬೇಕು? ಹರಿಯುವ ನೀರಿನಲ್ಲಿ ಒಂದು ಕಡೆಯಿಂದ ನೀರು ಬರ್ತಾ ಹೋಗಿರ್ಬೇಕು, ಒಂದು ಕಡೆ ಹೋಗ್ತಾ ಇರ್ಬೇಕಂದ್ರೆ ಪಾಪಗಳು ತೊಳೆದು ಹೋಗಿರ್ಬೇಕು ಅಂತ ಅದರ ಅರ್ಥವಾಗಿದೆ. ಹಾಗೆ ಅವನು 7 ಸಲ ಏನ್ ಮಾಡ್ದ? ಅಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. ನೋಡಿ, ಇದು ಹೇಳಿದ್ದು. ಅವನು 7 ಸಾರಿ ಮುಳುಗಿ ಏಳುವಾಗ ಸಣ್ಣ ಮಕ್ಕಳ ದೇಹ ಏನಾಗಿರುತ್ತೆ? ಪರಿಶುದ್ಧ. ಅವರಲ್ಲಿಂದು ಕೆಟ್ಟ ಯೋಚನೆ, ಕೆಟ್ಟ ಕಾರ್ಯ, ಕೆಟ್ಟ ಕೆಲಸ ಏನಾದರೂ ಇರ್ತದ? ಏನಿಲ್ಲ. ಅವರ ಮನಸ್ಸು ಪರಿಶುದ್ಧವಾಗಿರುತ್ತದೆ. ಲೋಕದ ಮೇಲೆ ಅವರಿಗೆ ವಿಷಯವನ್ನೇ ಇರುವುದಿಲ್ಲ. ಕೂಡಲೇ ಚಿಕ್ಕ ಮನಸ್ಸಿನ ಹಾಗೆ ಅವನ ದೇಹವು ಏನಾಯಿತು? ಶುದ್ಧವಾಯಿತು. ದೇವರ ಸ್ತೋತ್ರ. ಇದನ್ನೇ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಕೂಡ ಹೇಳಿದ್ದು. ನೀವು ಚಿಕ್ಕ ಮಕ್ಕಳಂತೆ ಆಗ ಇದ್ದರೆ ಪರಲೋಕ ರಾಜ್ಯವನ್ನ ಸೇರುವುದಿಲ್ಲ. ಚಿಕ್ಕ ಮಕ್ಕಳಂತೆ ಅಂದರೆ ಅವರ ಮನಸ್ಸು ಶುದ್ಧ. ಈಗ ನೋಡಿ, ಉದಾಹರಣೆಗೆ ಒಂದು ತಂದೆ ತಾಯಿ ಆಗಲಿ, ಅವ್ರಿಗೆ ಏನಾದರೂ ಒಂದು ಪೆಟ್ಟು ಹೊಡೆದ್ರು ಸ್ವಲ್ಪ ಹೊತ್ತು ಅಯ್ಯೋ ಅಂತ ಕೂಗ್ತಾರೆ. ಆಮೇಲೆ ಏನ್ ಮಾಡ್ತಾರೆ? ಅಪ್ಪ ನನಗೆ ಒಂದು ಚಾಕ್ಲೇಟ್ ಕೊಡು, ಅಲ್ಲಿ ಕರ್ಕೊಂಡು ಹೋಗು, ಇಲ್ಲಿ ಕರ್ಕೊಂಡು ಹೋಗುತ್ತಲೇ ಅವರ ತಂದೆ ತಾಯಿನ ಬಂದು ತಬ್ಬಿ ಅಪ್ಪಿಕೊಳ್ತಾರೆ. ಆಗ ಅವರಲ್ಲಿ ಮನಸ್ಸಲ್ಲಿ ಇದೆಯೋ ಇಲ್ಲ ಅಂದ್ರೆ ಅಲ್ಲಿ ಕ್ಷಮೆ. ಅದೇ ರೀತಿ ನಾವು ಕೂಡ ಕ್ಷಮೆರವರಾಗಿರ್ಬೇಕು. ಏನೇ ತಪ್ಪು ಮಾಡಿದರೂ ಕೂಡ ಚಿಕ್ಕ ಮಕ್ಕಳಂತೆ ನಾವು ಆಗಿರ್ಬೇಕು. ಅದಕ್ಕೆ ಯೇಸು ಹೇಳಿದ್ದು, ಚಿಕ್ಕ ಮಕ್ಕಳಂತೆ ಆಗ ಇದ್ದರೆ
ನೀವು ಪರಲೋಕ ಕಾಣುವುದೇ ಇಲ್ಲ ಅಂತ. ಅಷ್ಟು ಶುದ್ಧ ಮನಸ್ಸಿನಲ್ಲಿ ಇವತ್ತು ನಾವು ಇರಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅವನ ದೇಹ ಏನಾಯ್ತು, ಅಲ್ಲಿ ಶುದ್ಧವಾಯಿತು. ದೇವರ ನಾಮಕ್ಕೆ ಸ್ತೋತ್ರ. 15ನೇ ವಚನ. ಅನಂತರವನು ತನ್ನ ಪರಿವಾರದವರೊಡನೆ ಹಿಂದಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು, ಇಸ್ರೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂದು ನನಗೆ ಗೊತ್ತಾಯಿತು. ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕು ಎಂದು ಹೇಳಿದನು. ಆಗ ನೋಡಿ, ನನಗೆ ಗೊತ್ತಾಯ್ತು. ಅಲ್ಲಿವರೆಗೆ ಅವನು ಕುಷ್ಠರೋಗಕ್ಕೆ ಎಷ್ಟೋ ಎಲ್ಲೆಲ್ಲಿ ಹೋಗಿರ್ಬೋದು, ಏನೇನೋ ಮಾಡಿರ್ಬೋದು, ಗುಣ ಆಗಲಿಲ್ಲ. ಅದಕ್ಕೆ ಅವನೊಂದು ಮಾತನ್ನು ಹೇಳ್ತಾ ಇದ್ದಾನೆ ನೋಡಿ. ಅಲ್ಲಿ ಏನು ಮಾಡ್ದ, ಇಸ್ರೇಲ್ ದೇಶದಲ್ಲಿ ಇರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂದು ನನಗೆ ಗೊತ್ತಾಯಿತು. ಆಗ ಸರ್ವ ಸೃಷ್ಟಿಕರ್ತನಾದ ದೇವರಿಂದಲೇ ಪಾಪ ಪರಿಹಾರ, ಪ್ರತಿಯೊಂದು ನಮಗೆ ಇವತ್ತು ಆಶೀರ್ವಾದ ದೊರೆಯುವುದು, ಪಾಪ ಪರಿಹಾರವಾಗುವುದು. ಪ್ರತಿಯೊಂದು ಸರ್ವ ಸೃಷ್ಟಿಕರ್ತನಾದ ದೇವರು, ಇಸ್ರೇಲ್ ದೇವರು ಯಾರು? ಯೆಹೋವ, ಯೇಸು ಕ್ರಿಸ್ತ ಅಂತೇಳಿ ಇವತ್ತು ಬೈಬಲಲ್ಲಿ ಇರುವುದು, ನಮ್ಮ ವೇದಗಳಲ್ಲಿ ಇರುವಂಥದ್ದು. ಸಾಕ್ಷ ಬ್ರಹ್ಮ, ವಿಷ್ಣು, ಮಹೇಶ್ವರ, ಶ್ರೀಕೃಷ್ಣ ಪರಮಾತ್ಮ, ಶ್ರೀಮನ್ ನಾರಾಯಣ, ಭಗವಂತ ಎಂಬುದಾಗಿ ನಮ್ಮ ಬೈಬಲ್ ಇರೋದು. ಕುರಾನಲ್ಲಿ ಅಲ್ಲಾಹ್ ಅಕ್ಬರ್ ಎಂಬುದಾಗಿ ಹೇಳ್ತಾರೆ. ಇವರೊಬ್ಬರೇ ದೇವರು. ಇದನ್ನು ಹಿಂದೆ ಕೂಡ ನಾವು ಬಹಳ ಸಲ ತಿಳಿದುಕೊಂಡಿದ್ದೇವೆ. ಆದ್ದರಿಂದ ಇಲ್ಲಿ ನಾಮನ ಕುಷ್ಠರೋಗವನಿಗೆ ಅಲ್ಲಿ ಗುಣವಾಯಿತು. ಹಾಗೆ ಇವತ್ತು ನಮ್ಮದು ಕೂಡ ಕುಷ್ಠರೋಗ ಬರುವುದು ಯಾಕಂದ್ರೆ ಇದು ನಾವು ಹಿಂದೆ ಕೂಡ ತಿಳಿದುಕೊಂಡಿದ್ದೇವೆ. ಪಾಪದಿಂದ ಬರುವಂಥದ್ದು, ಒಂದು ಹಿರಿಯರ ಪಾಪ ಅಥವಾ ಅವರವರು ಮಾಡಿದ ಪಾಪ ಅಲ್ಲಿ ಬರುವಂಥದ್ದು. ಅದನ್ನು ದೇವರು ಪರಿಹರಿಸುವಾಗ ಒಂದೊಂದು ರೀತಿಯ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ, ಆಗಲೇ ಅಲ್ಲಿ ಪರಿಹಾರವಾಗುವಂಥದ್ದು. ಹಾಗೆ ನಮ್ಮ ಕಷ್ಟ, ಸಂಕಟ, ದುಃಖಗಳು ಸೃಷ್ಟಿಕರ್ತನಾದ ದೇವರ ಪರಮಾತ್ಮ ಭಗವಂತನಿಂದ, ಯೇಸು ಕ್ರಿಸ್ತನಿಂದಲೇ ಹೊರತು ಯಾವ ವಿಗ್ರಹಗಳಿಂದ, ಯಾವ ದೇವರುಗಳಿಂದ, ಯಾವ ಪೂಜೆ ಪುರಸ್ಕಾರಗಳಿಂದ, ಎಷ್ಟೆಷ್ಟೇ ದುಡ್ಡು ಕೊಟ್ಟು ಪೂಜೆ ಪುರಸ್ಕಾರ ಮಾಡುವುದರಿಂದ ಅಲ್ಲಿ ಬ್ರಾಹ್ಮಣರ ಕಾಲಿಗೆ ಬೀಳುವುದು, ಪಾಸ್ಟರ್ಗಳು ಫಾದರ್ಗಳ ಕಾಲಿಗೆ ಬೀಳುವುದು, ಮಠಾಧೀಶ್ವರ ಕಾಲಿಗೆ ಬೀಳುವುದು, ಇಂಥ ಸ್ವಾಮೀಜಿಗಳ ಕಾಲಿಗೆ ಬೀಳುವುದು, ದೆವ್ವ ಕಾಲಿಗೆ ಬೀಳುವುದು, ವಿಗ್ರಹದ ಮುಂದೆ ಕಾಲು ಏನು ಮಾಡಲು ಸಾಧ್ಯವಿಲ್ಲ. ಸೃಷ್ಟಿಕರ್ತನಾದ ದೇವರ ಹೆಸರನ್ನು ಹೇಳಿಕೊಂಡು ವಿಗ್ರಹಗಳನ್ನ ಮಾಡಿರ್ತಾರೆ. ಉದಾಹರಣೆಗೆ ಇವತ್ತು ಯೇಸುವಿನ ವಿಗ್ರಹ ಮಾಡಿರ್ತಾರೆ, ಅದು ಕೂಡ ಮಾಡಬಾರದು. ಸತ್ಯವೇದ ಪ್ರಕಾರ ಶಿವ, ಪರಮೇಶ್ವರ, ಈಶ್ವರ, ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ಅಲ್ಲಿ ವಿಗ್ರಹಗಳನ್ನ ಮಾಡಿರ್ತಾರೆ. ಖಂಡಿತವಾಗಿ ಅದಕ್ಕೂ ಅಡ್ಡ ಬೀಳಬಾರದು. ಒಂದು ಹೆಸರಿಗೆ ಒಂದೊಂದು ಅರ್ಥವಷ್ಟೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಕೂಡ ತಪ್ಪು. ಇವತ್ತು ಗೊತ್ತಿದ್ದವರು ಕೂಡ ತಪ್ಪಾದ ಈ ಮಠಾಧೀಶ್ವರರು, ಬ್ರಾಹ್ಮಣರುಗಳು, ಪೂಜಾರಿಗಳು, ಪಾಸ್ಟರ್ಗಳು, ಫಾದರ್ಗಳು, ಗುರೂಜಿಗಳು, ಸ್ವಾಮೀಜಿಗಳು ಅಂತ ಹೇಳೋರು ತಪ್ಪಾದ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ. ನನ್ನ ಸಹೋದರ ಸಹೋದರಿಯರೇ, ದೇವರ ಹೆಸರನ್ನು ಹೇಳಿಕೊಂಡು ಅಡ್ಡ ಬೀಳಬೇಕು. ದೇವರ ಆತ್ಮ ಸ್ವರೂಪನು ಮನುಷ್ಯನ ಅವತಾರವೆತ್ತಿ ಬಂದರು ಹೋದ್ರು. ಒಂದೊಂದು ಯುಗದಲ್ಲಿ, 4 ಯುಗದಲ್ಲಿಯೂ ಕೂಡ ದೇವರ ನಾಮಕ್ಕೆ ಸ್ತೋತ್ರ. ಈಗ ಅವರು ಆತ್ಮ ಸ್ವರೂಪನಾಗಿದ್ದಾರೆ, ಒಂದು ಶಕ್ತಿಯಾಗಿದ್ದಾರೆ. ಸರ್ವ ಸೃಷ್ಟಿಯನ್ನ ನೋಡಿ ತಿಳಿದುಕೊಳ್ಳಬೇಕು. ಆಮೇಲೆ ನಿಜವಾದ ಗ್ರಂಥಗಳಲ್ಲಿ, ವೇದಗಳಲ್ಲಿ, ಪುರಾಣಗಳಲ್ಲಿ, ಮಹಾಭಾರತದಲ್ಲಿ, ಭಗವದ್ಗೀತೆಯಲ್ಲಿ, ಕುರಾನಲ್ಲಿ, ಬೈಬಲಲ್ಲಿ ಬರೆದಿರುವ ವಿಷಯಗಳು ನೆರವೇರ್ತಲೇ ಇವೆ. ಇದನ್ನು ನೋಡಿ ನಾವು ತಿಳ್ಕೊಳ್ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಯಾವುದಕ್ಕೂ ನಾವು ಹೋದರೂ ಪಾಪ ಪರಿಹಾರ ಇಲ್ಲ. ಉದಾಹರಣೆಗೆ ನಾನು ಕೂಡ ನನ್ನ ಹಿಂದಿನ ಸಾಕ್ಷಿಯನ್ನು ಹೇಳಿದ್ದೇನೆ. ನಮ್ಮ ಅಜ್ಜ ಮಾಡಿದ, ನಮ್ಮ ಅಪ್ಪನಿಗೆ ಅಪ್ಪ ಮಾಡಿದ್ದು ನನ್ನ ಮೇಲೆ ಇವತ್ತು ಆಗ ಎಷ್ಟೋ ಎಲ್ಲೆಲ್ಲಿಗೆ ಹೋಗಿ ತಲೆ ಬೋಳಿಸಿ ಹರಿಕೆ, ಹಾಡು, ಕುಳಗುರು, ಈ ಗುರು ಅಂತೆಲ್ಲ ಹೇಳಿಕೊಂಡು ಕಣ್ಣಲ್ಲಿ ಏನಾಯ್ತು, ಬಹಳ ಹಣ ಖರ್ಚು ಮಾಡಿ ಮಾಯ, ಮಂತ್ರ, ತಂತ್ರ, ತಾತಿ, ತಗಡು, ಪ್ರಾಣಿ ಬಲಿ ಕೊಡುವುದು, ದೆವ್ವ ಹಿಡಿದವರ ಕಾಲಿಗೆ ಬೀಳುವುದು, ಮಠಾಧೀಶ್ವರರು, ಬ್ರಾಹ್ಮಣರುಗಳು ಇಂಥವರ ಕಾಲಿಗೆ ಬೀಳುವುದು, ಸ್ವಾಮೀಜಿಗಳ ಕಾಲಿಗೆ ಬೀಳುವುದು, ದೆವ್ವ ಹಿಡಿದವರ ಕಾಲಿಗೆ ಬೀಳುವುದು ಏನು ನಡೆಯಲಿಲ್ಲ. ದೇವರು ಒಂದೇ ದಿವಸ 3 ಜನರ ಮುಖಾಂತರ ದರ್ಶನ ಕೊಟ್ಟು 1995 ಇಸುವಿಯಲ್ಲಿ ಕೇರಳಕ್ಕೆ ಹೋದಾಗ ಅಲ್ಲಿ ನಿಜಾಂಶ ಗೊತ್ತಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 1 ವರ್ಷದೊಳಗೆ 3 ಸಲ ಹೋದಾಗ ನಿಜಾಂಶ ಗೊತ್ತಾಯಿತು. ಆಮೇಲೆ ಸಂಪೂರ್ಣ ದೇವರೇ ಈ ಎಲ್ಲ ಸ್ವಲ್ಪ ವೇದಗಳ ಮುಖಾಂತರ, ಮಹಾಭಾರತ ಮುಖಾಂತರ, ಬೈಬಲ್ ಗೀತೆ ಮುಖಾಂತರ, ಪುರಾಣಗಳ ಮುಖಾಂತರ, ಕನ್ನಡ ಕುರಾನ್ ಮುಖಾಂತರ, ಬೈಬಲ್ ಮುಖಾಂತರ ಆದಷ್ಟು ತಿಳಿದುಕೊಳ್ಳುವಂತೆ ದೇವರು ಆಶೀರ್ವಾದ ಮಾಡಿದ್ರು. ಆವಾಗ ನಿಜವಾದ ದೇವರನ್ನು ಅರ್ಥವಾಯಿತು. ಅಲ್ಲಿಂದ ನನ್ನ ಪಾಪಗಳು ಪರಿಹಾರವಾಯಿತು. ಇಲ್ಲದ್ರೆ ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗಿ 31 ವರ್ಷ ಆಗಬೇಕಿತ್ತು. ನಾನು ಇವತ್ತು ಮರಣ
ಕಾರಣದಿಂದ ದೇವರು ನನ್ನನ್ನು ಎಬ್ಬಿಸಿ, ದೇವರು ಯಾರ ಮುಖಾಂತರ ತಿಳಿಸ್ಬೇಕೋ, ಯಾರ ಮುಖಾಂತರ ಕಾರ್ಯ ಮಾಡಬೇಕು ಅವರ ಮುಖಾಂತರ ಎಬ್ಬಿಸಿ ಇವತ್ತು ನನ್ನ ದೇವರ ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ಮಾರ್ಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನನ್ನ ಯೋಗ್ಯತೆ ಅಲ್ಲ, ದೇವರ ಒಂದು ಪ್ರೀತಿ. ದೇವರೇ ನನ್ನನ್ನು ಹುಡುಕಿಕೊಂಡು ಬಂದರೂ ಹೊರತು ನಾನು ಹುಡುಕಿಕೊಂಡು ಹೋಗಲಿಲ್ಲ. ನಾನು ದೇವರನ್ನು ಆರಿಸಿಕೊಳ್ಳಲಿಲ್ಲ, ದೇವರೇ ನನ್ನನ್ನು ಆರಿಸಿಕೊಂಡರು. ಯೋಹಾನ 15ನೇ ಅಧ್ಯಾಯ 16ನೇ ವಾಕ್ಯದ ಪ್ರಕಾರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಆಯಿತು, ನಾಮನದು ಕೂಡ ಅದೇ ಕಥೆ ಆಯಿತು. ಇವತ್ತು ನಮ್ಮ ಪ್ರತಿಯೊಬ್ಬರ ವಿಷಯಗಳು ಕೂಡ ಇದ್ವಿ. ಅಲ್ಲಿಂದ ಮುಂದೆ ಹೇಳ್ತಾರೆ, ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕು ಅಂತ. ಆಗ ದೇವರ ಮನುಷ್ಯರ ಮುಖಾಂತರ ಕಾರ್ಯ ಮಾಡಿದಾಗ ಕಾಣಿಕೆಯನ್ನು ಕೊಡಬೇಕು ದೇವರಿಗೆ. ನಮ್ಮ ಮನಸ್ಸಿಗೆ ಎಷ್ಟು ಬರ್ತದೋ ಅಷ್ಟು ಏನು ಬರ್ತದೋ ಅದನ್ನು ಕಾಣಿಕೆಯನ್ನು ಕೊಡಲೇಬೇಕು. ಅಂದರೆ ದೇವರ ಮನುಷ್ಯರನ್ನು ಹಾಗೆ ಬಿಡಬಾರದು. ಇದ್ದರೆ ಇಲ್ಲದಿದ್ದರೆ ಏನು ಮಾಡೋಕ್ಕಾಗುವುದಿಲ್ಲ. ಇವತ್ತು ಒಬ್ಬೊಬ್ಬರಲ್ಲಿ ಕಷ್ಟ, ಸಂಕಟ, ದುಃಖಗಳು ಬಹಳ ಕಷ್ಟದಲ್ಲಿರ್ತಾರೆ. ಅವರಿಗೆ ಕಾಣಿಕೆ ಕೊಡೋಕ್ಕೆ ಏನೂ ಇಲ್ಲ, ಏನೂ ಬೇಡ ಅಂತವರು ದೇವರಿಗೆ ಸ್ತೋತ್ರ. ಇಂಥ ಯಾರ ಮುಖಾಂತರ ದೇವರು ಕಾರ್ಯ ಮಾಡಿದ್ದಾರೋ ಅವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರಿಗೂ ಕೂಡ ನಾವು ಒಂದು ಸ್ತೋತ್ರವನ್ನು ಸಲ್ಲಿಸುವಂಥದ್ದು ನಮ್ಮಲ್ಲಿ ಇದ್ದಾಗ ಖಂಡಿತವಾಗಿಯೂ ಧಾರಾಳವಾಗಿಯೂ ಅಥವಾ ಶಕ್ತಿಗನುಸಾರವಾಗಿ ದೇವರ ಮನುಷ್ಯರಿಗೆ ಇವರು ದೇವರಿಂದ ಆಯ್ಕೆ ಆದವರಿಂದ ಗೊತ್ತಾದಾಗ ಕಾಣಿಕೆಯನ್ನು ಕೊಡಬೇಕು. ಕೆಲವರು ಇದ್ದು ಇಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾರೆ, ಅದಕ್ಕೆ ತಕ್ಕಾದ ಪ್ರತಿಫಲ ಇದೆ. ಇನ್ನು ಕೆಲವರು ಇವನಂತವನು ಇವನು ಇಂಥವನು ಅಂತೇಳಿ ಸ್ವಲ್ಪ ಸ್ವಲ್ಪ ಕೊಡ್ತಾರೆ, ಅದಕ್ಕೂ ದೇವರದ್ದು ತೀರ್ಪನ್ನು ಕೊಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 16ನೇ ವಚನಕ್ಕೆ ಹೋಗೋಣ. ಅದಕ್ಕೆ ಎಲೀಷನು, ನಾನು ಸನ್ನಿಧಿ ಸೇವೆ ಮಾಡುತ್ತಿರೋ ಯೆಹೋವನೇ ನಿನ್ನಿಂದ ಏನು ತೆಗೆದುಕೊಳ್ಳುವುದಿಲ್ಲ ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾಮನನ್ನು ಎಷ್ಟು ಒತ್ತಾಯಪಡಿಸಿದರೂ ಅವನು ತೆಗೆದುಕೊಳ್ಳಲೇ ಇಲ್ಲ. ನೋಡಿ, ಎಲೀಷ ಏನ್ ಮಾಡ್ದ, ಎಲ್ಲ ನನಗಿನ್ನ ಕಾಣಿಕೆ ಬೇಡಪ್ಪ, ನಾನು ನಿನ್ನ ತೆಗೆದುಕೊಳ್ಳುವುದಿಲ್ಲ ಅಂತ ಎಷ್ಟೇ ನಾಮನ ಹಠ ಮಾಡಿದ್ರು ಅವನು ತೆಗೆದುಕೊಳ್ಳಲಿಲ್ಲ ಕಾಣಿಕೆ. ಹಾಗೆ ಒಂದು ವೇಳೆ ಅವರು ನನಗಿನ್ನ ಕಾಣಿಕೆ ಬೇಡವೇ ಬೇಡ ಅಂತ ಹೇಳಿದ್ರೆ ಖಂಡಿತವಾಗಿ ಒತ್ತಾಯ ಮಾಡಬಾರ್ದು, ತೆಗೆದುಕೊಳ್ಳೋದಿಲ್ಲ. ನಿಜವಾಗಿ ಒಂದೊಂದ್ಸಲ ಒಬ್ಬೊಬ್ರು ತೆಗೆದುಕೊಳ್ತಾರೆ, ಒಬ್ಬೊಬ್ಬರು ತೆಗೆದುಕೊಳ್ಳುವುದಿಲ್ಲ. ಆಗ ಅವರು ಏನು ಹೇಳ್ತಾರೆ ಅದರಂತೆ ಕೇಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 17. ಆಗ ಅವನು ಎಲೀಷನಿಗೆ, ನೀನು ನನ್ನದನ್ನು ಸ್ವೀಕರಿಸಿದರೆ ನಿನ್ನ ಸೇವಕನಾದ ನನಗೆ 2 ಹೇಸರಗತ್ತೆಗಳು ಹೊರುವಷ್ಟು ಮಣ್ಣನ್ನು ಕೊಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಅಂತ ಹೇಳ್ತಾನೆ. ನೀನು ನನ್ನ ಕಾಣಿಕೆಯನ್ನು ಸ್ವೀಕರಿಸದೆ ಹೋದರೆ 2 ಕತ್ತೆಗಳು ಮಣ್ಣು ಎಷ್ಟು ಹೊತ್ತುಕೊಂಡು ಹೋಗ್ತಾವ ಅಷ್ಟು ಮಣ್ಣನ್ನು ನನಗೆ ಕೊಡಬೇಕು ಅಂತ ಎಲೀಷನಲ್ಲಿ ಈ ನಾಮಾನ ಕೇಳ್ತಾನೆ. ಅಂದರೆ ಕುಷ್ಠರೋಗದಿಂದ ಗುಣ ಆದವನು. ನಾನು ಇನ್ನು ಮುಂದೆ ಎಲ್ಲ ದೇವತೆಗಳನ್ನು ಬಿಟ್ಟು ಯೆಹೋವನೊಬ್ಬನಿಗೆ ಸರ್ವಾಂಗ ಹೋಮಯಜ್ಞಗಳನ್ನು ಸಮರ್ಪಿಸಬೇಕೆಂದಿರುತ್ತೇನೆ. ನೋಡಿ, ಅಲ್ಲಿವರೆಗೆ ಅವನು ಬೇರೆ ವಿಗ್ರಹಗಳಿಗೆ ಅದಕ್ಕೆ ಹೋದ. ದೇವರು ಯಾಗಲ್ಲಿ ಕಾರ್ಯ ಮಾಡಿದ್ರೋ, ದೇವರು ಆದುಕೊಂಡ ಮನುಷ್ಯರ ಮುಖಾಂತರ ಆಗಲ್ಲಿ ಮಾತು ಕೊಡ್ತಾನೆ. ಇನ್ನು ಯೆಹೋವನೊಬ್ಬನೆಂದರೆ ಪರಮಾತ್ಮ ಭಗವಂತನ. ಯೆಶಾಯ 43:10-13, 48:12 ನೋಡುವಾಗ ನಾನೇ ಯೆಹೋವ, ನಾನೇ ಪರಮಾತ್ಮ, ನಾನೇ ಇನ್ನೊಂದು ಬೈಬಲಲ್ಲಿ ನಾನೇ ಸರ್ವೇಶ್ವರ, ನಾನೇ ಪರಮಾತ್ಮ ಅಂತ ಬರೆಯಲ್ಪಟ್ಟಿದೆ. ಹಿಂದಿ ಬೈಬಲಲ್ಲಿ ಕೂಡ ನಾನೇ ಪರಮೇಶ್ವರ ಅಂತ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮಾರ್ಕ 14ನೇ ಅಧ್ಯಾಯ 61ನೇ ವಚನದಲ್ಲಿ ನಾನೇ ಪಿಲಾತನ ಅರಸನು, ಯೇಸ್ವಾಮಿಯನ್ನು ನೀನು ಭಗವಂತನ ಕುಮಾರನ ಅಂತ ಕೇಳುವಾಗ ಯೇಸ್ವಾಮಿ ಹೌದು ಅಂತ ಒಂದು ಮಾತನ್ನಲ್ಲಿ ಹೇಳಿದ್ದಾರೆ. ಹಾಗೆ ಪರಮಾತ್ಮ ಬೇರೆ ಅಲ್ಲ, ಭಗವಂತ ಯೇಸು ಕ್ರಿಸ್ತ ಬೇರೆ ಅಲ್ಲ, ಯೆಹೋವನು ಬೇರೆ ಅಲ್ಲ, ಭಾಷೆಗಳು ಬೇರೆ ಬೇರೆ, ದೇವರು ಒಬ್ಬನೇ. ಹಾಗೆ ಅಲ್ಲಿ ಏನು ಹೇಳ್ತಾ ಇದ್ದಾನೆ, ನಾನಿನ್ನು ಎಲ್ಲವನ್ನು ಸರ್ವಾಂಗ ಹೋಮ ಸಮರ್ಪಿಸಬೇಕೆಂದಿರುತ್ತೆ. ಅಂದರೆ ಆಗಿನ ಹಳೆ ಒಡಂಬಡಿಕೆಯಲ್ಲಿ ಹೋಮ ಇತ್ತು, ಈಗ ಹೊಸ ಒಡಂಬಡಿಕೆಯಲ್ಲಿ ಹೋಮ ಯಜ್ಞ ಯಾವುದು ಇಲ್ಲ. ಆದರೆ ಅವನು ಏನು ಹೇಳ್ತಾನೆ, ನಾನು ಸಂಪೂರ್ಣವಾಗಿ ದೇವರ ಮೇಲೆ ಭರವಸೆ ಇಡ್ತೇನೆ, ಸರ್ವ ಸೃಷ್ಟಿಕರ್ತನಾದ ದೇವರ ಮೇಲೆ ಅವರ ಮಾತನ್ನೇ ಕೇಳ್ತೇನೆ, ನನ್ನ ಘನ ಮಾನ ಮಹಿಮೆ ನಾನು ಅವರಿಗೆ ಸಲ್ಲಿಸ್ತೇನೆ ಅಂತೇಳಿ ಈ ನಾಮಾನ ಎಲೀಷನಿಗೆ ಹೇಳಿದ್ದಾನೆ. ಹಾಗೆ ನನ್ನ ಜೀವಿತದಲ್ಲಿ ಕೂಡ ಮೊದಲು ಹಿಂದೆ ಎಲ್ಲರಿಗೂ ಗೊತ್ತಿದೆ, ಅದನ್ನು ಹೇಳೋದು ಬೇಕಾಗಿಲ್ಲ, ಅದನ್ನು ಬಹಳ ಸಲ ತಿಳಿದುಕೊಂಡಿದ್ದೇವೆ. ಎಲ್ಲರಿಗೂ ಗೊತ್ತಿರುವ ವಿಷಯನೇ. ದೇವರು ಯಾವಾಗ ದರ್ಶನ ಕೊಟ್ಟರು ಅದರ ಮೇಲೆ ಅದನ್ನು ಬಿಡುಗಡೆ ಮಾಡ್ತಾ ಬಂದರು. ಈಗ ಸರ್ವ ಸೃಷ್ಟಿಕರ್ತನಂತ ಭಗವಂತ ಪರಮಾತ್ಮ ಯೇಸು ಕ್ರಿಸ್ತನಿಗೆ ಅಥವಾ ಸರ್ವ ಸೃಷ್ಟಿಕರ್ತನಿಗೆ ಯಾವ ಯಾವ ಹೆಸರುಗಳಿವೆ ಆ ಹೆಸರಿಗೆ ಮಾತ್ರ ನಾನು ನನ್ನ ಘನ ಮಾನ ಮಹಿಮೆಯನ್ನು ನಾನು ಸಲ್ಲಿಸ್ತೇನೆ, ಹೊರತು ಇತರ ಯಾವುದಕ್ಕೂ ಸಲ್ಲಿಸುವುದಿಲ್ಲ. ದೇವರ ವಾಕ್ಯವಂತೆ ಆದಷ್ಟು ಮಟ್ಟಿಗೆ ವಿಧೇಯರಾಗಿ ನಾನು ಜೀವಿಸ್ತಾ ಹೋಗ್ತಾ ಇದ್ದೇನೆ. ಆ
ಮಾರ್ಗದಲ್ಲಿ ದೇವರು ಇವತ್ತು ನನ್ನನ್ನು ನಡೆಸ್ತಾ ಇದ್ದಾರೆ. ದೇವರ ನಮಗೆ ಸ್ತೋತ್ರ. ಹಾಗೆ ಇಲ್ಲಿ ನಾಮನ ಕೂಡ ಹೇಳಿದ್ರೆ, ನಾನು ಸೃಷ್ಟಿಕರ್ತನಾದ ದೇವರೊಬ್ಬರಿಗೆ ನಾನು ಯಜ್ಞವನ್ನ ಅರ್ಪಿಸ್ತೇನೆ ಅಂದ್ರೆ ಅವರನ್ನು ಮಾತ್ರ ಆರಾಧಿಸ್ತೇನೆ. ನನ್ನ ಘನ ಮಾನ ಮಹಿಮೆ ಅವರಿಗೊಬ್ಬರಿಗೆ ಮಾತ್ರ ಇರುತ್ತದೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 18ನೇ ವಚನ, ಆದರೆ ಈ ವಿಷಯದಲ್ಲಿ ಯೆಹೋವನು ನನ್ನನ್ನು ಕ್ಷಮಿಸಲಿ, ನನ್ನ ಒಡೆಯನು ಆರಾಧನೆಗೋಸ್ಕರ ದಿಮೋನನ ದೇವಸ್ಥಾನಕ್ಕೆ ಹೋಗಿ ನನ್ನ ಕೈ ಹಿಡಿದು ಆ ದೇವತೆಗೆ ನಮಸ್ಕಾರ ಮಾಡುವಾಗ ನಾನು ನಮಸ್ಕಾರ ಮಾಡಬೇಕಾಗುವುದು. ಈ ಒಂದು ವಿಷಯದಲ್ಲಿ ಮಾತ್ರ ಯೆಹೋವನು ನನಗೆ ಕ್ಷಮೆಯನ್ನು ಅನುಗ್ರಹಿಸಬೇಕು ಅನ್ನಲು ಎಲೀಷನು ಅವನಿಗೆ ಸಮಾಧಾನದಿಂದ ಹೋಗು ಎಂದು ಉತ್ತರ ಕೊಟ್ಟನು. ಅವನು ಹೊರಟು ಹೋದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗಲಿ ನೋಡಿ, ಮತ್ತೆ ಅವನು ಹೇಳ್ತಾ ಇದ್ದಾನೆ, ಏನು, ಹೌದು, ನಾನು ದೇವರನ್ನು ಮಾತ್ರ ಆರಾಧಿಸ್ತೇನೆ, ನನ್ನನ್ನು ಕ್ಷಮಿಸಬೇಕು. ನನ್ನ ಒಡೆಯನು ಆರಾಧನೆಗೋಸ್ಕರ ಇಮ್ಮೋನನ ದೇವಸ್ಥಾನಕ್ಕೆ ಹೋಗಿ ನನ್ನ ಕೈ ಹಿಡಿದು ಆ ದೇವತೆಗೆ ನಮಸ್ಕಾರ ಮಾಡುವಾಗ ನಾನು ನಮಸ್ಕಾರ ಮಾಡಬೇಕಾಗುವುದು. ಈ ಒಂದು ವಿಷಯದಲ್ಲಿ ಮಾತ್ರ ಯೆಹೋವನು ನನಗೆ ಕ್ಷಮೆಯನ್ನು ಅನುಗ್ರಹಿಸಬೇಕು ಅನ್ನೋಳು ಎಲೀಷನು ಅವನಿಗೆ ಸಮಾಧಾನದಿಂದ ಹೋಗು ಎಂದು ಉತ್ತರ ಕೊಟ್ಟನು. ಅವನು ಹೊರಟು ಹೋದನು. ದೇವರ ನಮಗೆ ಸ್ತೋತ್ರ. ನೋಡಿ, ಇಲ್ಲಿ ಒಂದು ವಿಷಯ ಬರ್ತದೆ. ಇದು ಬಹಳ ವಿಚಾರ, ನಾವು ಇದನ್ನು ತಿಳ್ಕೊಳ್ಬೇಕಾಗ್ತದೆ. ನಾನು ಎಲೀಷನಿಗೆ ಹೇಳ್ತಾನೆ, ಆದರೆ ಒಂದು ವಿಷಯ ಇದೆ, ದೇವರು ನನ್ನ ಕ್ಷಮಿಸಬೇಕು. ನನ್ನ ಒಡೆಯ ಅಂದ್ರೆ ಅರಸ ಹೋಗಿ ಆ ದೇವತೆಗೆ ನಮಸ್ಕಾರ ಮಾಡ್ತಾ ಇದ್ದಾನೆ, ನನ್ನ ಕರ್ಕೊಂಡು ಹೋಗ್ತಾನೆ, ಆಗ ನಾನು ಅಲ್ಲಿ ನಮಸ್ಕಾರ ಮಾಡಬೇಕು, ಅದನ್ನು ನನ್ನ ಕ್ಷಮಿಸಬೇಕು ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ಅವನು ನಾಮನ ಸೇನಾಧಿಪತಿ, ಅಲ್ಲಿ ಅವನ ಅರಸನ ಕೈ ಕೆಳಗಡೆ ಇದ್ದಾನೆ. ಆಗ ಅರಸನು ಹೇಳಿದಾಗೆ ಮಾಡಲೇಬೇಕು, ಇಲ್ಲದ್ರೆ ಅರಸನು ಏನ್ ಮಾಡ್ತಾನೆ, ಅವನನ್ನು ಗಲ್ಲಿಗೇರಿಸ್ಬಿಡ್ತಾನೆ, ಕೊಲೆ ಮಾಡ್ತಾನೆ. ಆ ಒಂದು ಕಾನೂನು ಹಿಂದಿನ ಕಾಲ ಅರಸರ ಕಾಲದಲ್ಲಿ ಆ ಪದ್ಧತಿ ಇತ್ತು. ಅದು ನಮಗೆ ಸ್ತೋತ್ರವಾಗಲಿ. ಹಾಗೆ ಅದಕ್ಕೆ ಮಾಡಿದ್ರೆ ನನಗೆ ಅಲ್ಲಿ ಕ್ಷಮೆನೇ ಇರೋದಿಲ್ಲ. ನನ್ನನ್ನು ಈ ರೀತಿ ಮಾಡಿಬಿಟ್ಟಾರೋ, ಇದಕ್ಕೆ ನನಗೆ ಕ್ಷಮೆ ಬೇಕು, ನನ್ನ ಕ್ಷಮಿಸಬೇಕು ಅಂತ ಎಲೀಷನಿಗೆ ಹೇಳ್ತಾನೆ. ಎಲೀಷ ಹೇಳ್ತಾನೆ, ನೀನು ಸಮಾಧಾನದಿಂದ ಹೋಗು, ಅದಕ್ಕೆ ಕ್ಷಮೆ ಇದೆ. ಯಾಕೆ ಇನ್ನೊಬ್ಬರ ಕೈಯಲ್ಲಿದೆ. ಹಾಗೆ ಇದು ಇವತ್ತು ನಮ್ಮ ಜೀವಿತ ಕೂಡ ನಾವು ಇನ್ನೊಬ್ಬರ ಕೈ ಕೆಳಗೆ ಒಂದು ಅಡಿಯಾಳ ಆಗಿರುವಾಗ ನಮ್ಮ ಹಿರಿಯ ಅಧಿಕಾರಿಗಳು ಅಥವಾ ಮನೆಯ ಒಂದು ಹಿರಿಯ ಮನುಷ್ಯರು ಏನಾದರೂ ಮಾಡಿದಾಗ ಅದು ಮಾಡಲೇಬೇಕು. ಅಲ್ಲಿ ಅದು ತಪ್ಪು ಎಣಿಸುವುದಿಲ್ಲ. ಇಲ್ಲದ್ರೆ ಅವರಿಗೆ ಹೊಡೆಯೋದೋ ಬಡಿಯೋದೋ ಜಗಳ ಮಾಡೋದೋ ಕೊಲೆ ಮಾಡುವುದೋ ಏನೆಲ್ಲ ಅಲ್ಲಿ ಇರ್ತದೆ. ನೀನು ಸಮಾಧಾನದಿಂದ ಹೋಗು ಅಂತೇಳಿ ಎಲೀಷ ಹೇಳಿದ. ಆದರೆ ದೇವರ ನಮಗೆ ಸ್ತೋತ್ರವಾಗಲಿ. ಆದರೆ ಇದು ಹಳೆ ಒಡಂಬಡಿಕೆಯಲ್ಲಿ ಆಯಿತು. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ, ಪ್ರಕಟಣೆ ಗ್ರಂಥದಲ್ಲಿ ಓದುವಾಗ, ನೀನು ಸಾಯಬೇಕಾದರೂ ನಂಬಿಕಸ್ಥನಿರು, ನಿನ್ನ ಮನೆಯವರೇ ನಿನಗೆ ವೈರಿಗಳಾಗಿ ಬರ್ತಾರೆ. ಇವತ್ತು ಯಾರು ದೇವರು ಆದುಕೊಂಡ ಒಂದು ಮನೆಯಲ್ಲಿ ಅವರಿಗೆ ಅವರ ಮನೆಯವರಿಗೆ, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಅತ್ತೆಗೆ ಸೊಸೆ, ಸೊಸೆಗೆ ಅತ್ತ, ಅಪ್ಪನಿಗೆ ವಿರುದ್ಧ ಮಗ, ಮಗನಿಗೆ ವಿರುದ್ಧ ಅಪ್ಪ, ಪ್ರತಿಯೊಬ್ಬರು ವಿರೋಧವಾಗಿ ಬರ್ತಾರೆ. ಮನೆ ಮಠ ಇಲ್ಲದೆ ತಿರುಗಬೇಕಾಗ್ತದೆ, ಮಳೆಯಲ್ಲಿ ನೆನಬೇಕಾಗ್ತದೆ, ಚಳಿಯಲ್ಲಿ ನಡಗಬೇಕಾಗ್ತದೆ, ಬಿಸಿಲಲ್ಲಿ ಒಣಗಬೇಕಾಗ್ತದೆ. ಅನ್ನಹಾರ ಇರೋದಿಲ್ಲ, ಇರಕ್ಕೆ ಮನೆ ಇರೋದಿಲ್ಲ, ಲೋಕಕ್ಕೊಂದು ಕಸವಾಗಿದೆ, ಪರದೇಶಿಗಳಾಗಿ ತಿರುಗಾಡಬೇಕು ಅಂತೇಳಿ ಅಪೊಸ್ತಲನಾದ ಪೌಲರು ಇದನ್ನೇ ಹೇಳಿದ್ದಾರೆ. ಮೀಕ ಪ್ರವಾದಿ 7ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯದಲ್ಲಿ ಇದನ್ನು ನಿನ್ನ ಹೆಂಡತಿಯನ್ನು ಕೂಡ ನಂಬಬೇಡ ಅಂತ ಹೇಳಿದ್ದಾರೆ. ಅನೇಕ ಕಡೆ ನೋಡುವಾಗ ಇದುವೇ ಅಲ್ಲಿ ಕಾಣ್ತದೆ. ದೇವರ ನಮಗೆ ಸ್ತೋತ್ರ. ಆದರೆ ದೃಢವಾದ ನಂಬಿಕೆಯಲ್ಲಿ ಹೋಗಬೇಕು. ಆದರೆ ಈ ಒಂದು ವಿಚಾರ ನೋಡುವಾಗ ಅಲ್ಲಿ ಏನಾಗ್ತದೆ, ಎಲೀಷನು ಅವನಿಗೆ ನೀನು ಸಮಾಧಾನದಿಂದ ಹೋಗುವಂತ ಹೇಳಿ ಉತ್ತರ ಕೊಟ್ಟನಾದ್ರೆ ಏನ್ ಮಾಡು, ನಿನ್ನ ಹಿರಿಯ ಅಧಿಕಾರಿಗಳು ಏನು ಹೇಳ್ತಾರೆ ಅದರಂತೆ ನೀನು ಮಾಡು ಅಂತ. ಹಾಗೆ ಇವತ್ತು ಒಂದು ಉದಾಹರಣೆಗೆ ಈಗಾಗಲೇ ಹೇಳಿದ ಹಾಗೆ, ಒಂದು ಊರಿನಲ್ಲಿ ಒಂದು ಅರಸ ಇರುವಾಗ, ಅಲ್ಲಿ ನಾವು ಒಬ್ಬರ ಕೈ ಕೆಳಗಿರುವಾಗ, ಕೆಲಸ ಮಾಡ್ತಾ ಇರುವಾಗ ಆ ಹಿರಿಯ ಅಧಿಕಾರಿಗಳು ಏನು ಹೇಳ್ತಾರೆ ಅದನ್ನು ಮಾಡಲೇಬೇಕು. ಆಗ ಅದಕ್ಕೆ ಮೊದಲು ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಅದು ದೇವರಿಗೆ ಗೊತ್ತಿದೆ, ಅದಕ್ಕೆ ದೇವರ ಕ್ಷಮೆ ಇದೆ ಅಂತ ಇದರ ಅರ್ಥವಾಗಿದೆ. ದೇವರ ನಮಗೆ ಸ್ತೋತ್ರ. ಈಗ ಉದಾಹರಣೆಗೆ ಒಂದು ಮನೆಯಲ್ಲಿ ಗಂಡ ಹೆಂಡತಿಯನ್ನು ದೇವರು ಆರಿಸಿಕೊಳ್ತಾರೆ, ಗಂಡನನ್ನು ಆರಿಸಿಕೊಳ್ಳುವುದಿಲ್ಲ. ಗಂಡ ಪ್ರಾಪಂಚಿಕ ವಿಷಯದಲ್ಲಿ ಇದು ಎಷ್ಟೋ ಮಂದಿ ಇದ್ದಾರೆ. ಇವತ್ತು ದೇವರು ನನಗೆ ಕೊಟ್ಟವರಲ್ಲಿ ಕೂಡ ಇಂಥವ್ರು ಇದ್ದಾರೆ. ಅವ್ರು ಕೇಳ್ತಾರೆ, ಅವರಿಗೂ ಕೂಡ ಇದೇ ಮಾತು ನನ್ನ ಬಾಯಲ್ಲಿ ಬಂತು. ನೀನು ಸಂಪೂರ್ಣವಾಗಿ ವಿರೋಧವಾಗಿ ನಿಂತರೆ ಗಂಡ ಹೆಂಡತಿ ಜಗಳ ಬರ್ತದೆ, ನಿಮ್ಮ ಗಂಡ ಹೆಂಡತಿ ಬೇರ್ಪಟ್ಟು ಹೋಗ್ಬಹುದು, ಅಲ್ಲಿ ಬಹಳ ಕಲಹಗಳು ಕೂಡ ಉಂಟಾಗಬಹುದು. ಆದರೆ
ಗಂಡ ಏನು ಹೇಳ್ತಾ ನೀನು ಗಂಡನೊಂದಿಗೆ ಹೋಗು, ಗಂಡ ಏನು ಹೇಳ್ತಾನೆ ಮಾಡು, ನೀನು ಮೊದಲು ದೇವರಲ್ಲಿ ಪ್ರಾರ್ಥಿಸಿ ಹೋಗು. ದೇವರೇ ನನ್ನನ್ನು ನೀನು ಕ್ಷಮಿಸು, ನನ್ನ ಗಂಡ ಹೀಗೆ ಕರೀತಾ ಇದ್ದಾನಪ್ಪ, ಈ ರೀತಿ ತೊಂದರೆ ಆಗ್ಬೋದು, ನಾನು ಹೋಗ್ತಾ ಇದ್ದೀನಿ, ನಮ್ಮನ್ನು ಗಂಡ ಹೆಂಡತಿ ಚೆನ್ನಾಗಿ ನೀನು ಮಾಡಿದ್ದೀಯಾ, ಅದನ್ನು ನಾನು ದಯವಿಟ್ಟು ಕ್ಷಮಿಸು ಅಂತೇಳಿ ಪ್ರಾರ್ಥನೆ ಮಾಡಿ ನೀನು ಹೋಗು, ಮತ್ತೆ ಗಂಡನಿಗಾಗಿ ನೀನು ಪ್ರಾರ್ಥಿಸು ಎಂಬುದಾಗಿ ಅನೇಕರು ಇವತ್ತು ದೇವರು ನನಗೆ ಕೊಟ್ಟವರಲ್ಲಿ ಕೂಡ ಇಂಥವರಿದ್ದಾರೆ. ಅದೇ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಆದರೆ ನಂಬಿಕೆ ಸಂಪೂರ್ಣವಾಗಿ ಅವರಲ್ಲಿ ಇದೆ. ಏನೂ ತೊಂದರೆ ಇಲ್ಲ. ಕೆಲವೊಂದು ಗಂಡಂದಿರು ಏನು ಮಾತಾಡೋದಿಲ್ಲ. ಹಾಗಿರುವಾಗ ಅಲ್ಲಿ ಏನಾಗ್ತದೆ, ಹೆಂಡತಿಯರು ಪುನಃ ವಿಗ್ರಹಾರಾಧನೆ ಲೋಕದ ವಿಷಯಕ್ಕೆ ಹೋದರೆ ಅದು ಪಾಪವಾಗಿದೆ. ಕೆಲವೊಂದು ಮನೆಯಲ್ಲಿ ಗಂಡಂದಿರು ಹೇಳಿದ್ದಾರೆ, ನೀನು ನಿಂದು ಏನು ಬೇಕಾದ್ರೂ ಮಾಡ್ಕೊಪ್ಪ, ನಾನು ನಿನಗೆ ತಂಟೆಗೆ ಬರುವುದಿಲ್ಲ ಅಂತೇಳಿ. ಅಂದರೆ ಹೆಂಡತಿ ರಕ್ಷಣೆ ಹೊಂದಿರ್ತಾಳೆ, ಗಂಡ ಹೊಂದಿರುವುದಿಲ್ಲ. ಆಗ ಅಲ್ಲಿ ಹೆಂಡತಿ ಬೇಕಂತೆ ಮತ್ತೆ ಈ ಲೋಕದ ವಿಷಯಕ್ಕೆ ಸೈತಾನ ಕಾರ್ಯಕ್ಕೆ ವಿಗ್ರಹಾರಾಧನೆಗೆ ಹೋದರೆ ಅದು ಹೆಂಡತಿಗೆ ಶಾಪವಾಗಿರ್ತದೆ. ಏನು ಮಾಡೋಕ್ಕೂ ಆಗುವುದಿಲ್ಲ. ದೇವರ ನಂಬಿಕೆ ಸ್ತೋತ್ರ. ಈ ರೀತಿ ವಿರೋಧ ಬಂದಾಗ ಆ ರೀತಿ ಇವತ್ತು ಉದಾಹರಣೆಗೆ ಗಂಡ ಹಾಗೆ ಹೇಳಿದಾಗ ನಡ್ಕೊಳ್ಳೇಬೇಕು. ಒಂದು ವೇಳೆ ಗಂಡನನ್ನು ಆರಿಸಿಕೊಳ್ತಾರೆ, ಹೆಂಡತಿಯನ್ನು ದೇವರು ಆರಿಸಿಕೊಳ್ಳೋದಿಲ್ಲ. ಆಗ ಗಂಡ ಹೇಳಿದಾಗೆ ಹೆಂಡತಿ ಮಕ್ಕಳು ಕೇಳದಿದ್ರೆ ಅದು ಆ ಹೆಂಡತಿ ಮಕ್ಕಳಿಗೆ ಶಾಪ. ಗಂಡ ಹೇಳಿದಾಗೆ ಕೇಳಬೇಕು. ಯಾಕಂದ್ರೆ ಗಂಡ ಮನೆಗೆ ಯಜಮಾನನಾಗಿದ್ದಾನೆ. ಇಡೀ ಭೂಲೋಕಕ್ಕೆ ಸರ್ವ ಸೃಷ್ಟಿಗೆ ಯಜಮಾನ ದೇವರು ಹೇಗೆಯೋ ಹಾಗೆ ಇವತ್ತು ಮನೆಗೆ ಗಂಡ ಯಜಮಾನನಾಗಿದ್ದಾನೆ. ಅವನು ಹೇಳಿದಾಗೆ ಹೆಂಡತಿ ಮಕ್ಕಳು ಕೇಳಲೇಬೇಕು. ದೇವರ ವಿಷಯದಲ್ಲಿ ಮಾತ್ರ, ಬೇರೆ ವಿಷಯದಲ್ಲಿ ಅಲ್ಲ. ಆಗ ಹೆಂಡತಿ ಮಕ್ಕಳು ಕೇಳದೆ ಹೋದರೆ ಆ ಹೆಂಡತಿ ಮಕ್ಕಳಿಗೆ ಅಲ್ಲಿ ಶಾಪ. ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಮನಸ್ಸಿಗೆ ಶಾಂತಿ ಸಮಾಧಾನ, ಯಾವುದೇ ಕೆಲಸ ಕಾರ್ಯಗಳು ಕೂಡ ನೆರವೇರುವುದಿಲ್ಲ ಅಂತ ಇದರ ಅರ್ಥವಾಗಿದೆ. ದೇವರ ನಂಬಿಕೆ ಸ್ತೋತ್ರ. ಹಾಗೆ 20ನೇ ವಚನಕ್ಕೆ ಹೋಗೋಣ. ನಾಮನನ್ನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲೀಷನ ಸೇವಕ ಗೆಹಜಿಯು ಮನಸ್ಸಿನಲ್ಲಿ, ನನ್ನ ಯಜಮಾನನು ಆ ಆರಾಮ್ಯನಾದ ನಾಮಾನನಿಂದ ಏನೂ ತೆಗೆದುಕೊಳ್ಳದೆ ಅವನನ್ನು ಹಾಗೆಯೇ ಕಳಿಸಿಬಿಟ್ಟನಲ್ಲ, ಯೆಹೋವನಾನೇ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೇನು ಅಂದುಕೊಂಡು ಹೊರಟನು. ನೋಡಿ, ಗೆಹಜಿ ಯಾರು? ಎಲೀಷನ ಶಿಷ್ಯ. ನಾಮನ ಕೈಯಿಂದ ಏನು ಕಾಣಿಕೆ ತಗೊಳ್ಳಿಲ್ಲ ಅಂತ ಇವನು ಕತ್ತೆ ಹತ್ತಿ ಹೊರಟ. ಆಗ ಗೆಹಜಿಗೆ ಏನಾಗಿತ್ತು? ದುಡ್ಡಿನ ಮೇಲೆ ಆಸೆ ಇತ್ತು. ಯಾರಿಗೆ? ಶಿಷ್ಯನಿಗೆ. ಗುರುವಿಗೆ ಅಲ್ಲಿ ಆಸೆ ಇರಲಿಲ್ಲ. ಯಾರಿಗೆ? ಎಲೀಷನಿಗೆ. ಶಿಷ್ಯನಿಗೆ ದುಡ್ಡಿನ ಮೇಲೆ ಆಸೆ. ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಇವನು? ಗುರುವಿಗೆ ವಂಚಿಸ್ತಾ ಇದ್ದಾನೆ. ಸ್ವಲ್ಪ ದೂರ ಹೋದ್ಮೇಲೆ ಏನಾದರೂ ಮಾಡಿ ಆ ಕಾಣಿಕೆಯನ್ನು ನಾನು ತೆಗೆದುಕೊಳ್ಬೇಕು ಅಂತ ಇವನಿಗೊಂದು ಕೆಟ್ಟ ಮನಸ್ಸು ಬಂತು. ಹಾಗೆ ಇವತ್ತು ಅನೇಕ ಕಡೆ ದೇವರ ಆದುಕೊಂಡ ಮನುಷ್ಯರಲ್ಲಿ, ಅಲ್ಲಿ ಶಿಷ್ಯರಿರುವಾಗ ದೇವರಿಂದ ಆದುಕೊಂಡಂತ ಮನುಷ್ಯರು, ದೇವರ ಮನುಷ್ಯರು ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಒಳ್ಳೆ ರೀತಿಯಲ್ಲಿ ಜೀವಿಸುವಾಗ ಅವರ ಶಿಷ್ಯಂದಿರಿಗೆ ಅಲ್ಲಿ ಬರೀ ಈ ಲೋಕದ ವಿಷಯದ ಮೇಲೆ, ಹಣದ ಮೇಲೆ ಆಸೆ ಇರ್ತದೆ ಅಂತ ಇದರ ಅರ್ಥ. ಹಾಗೆ ಗೆಹಜಿ ಏನ್ ಮಾಡ್ದ? ಅವ್ನು ಸ್ವಲ್ಪ ದೂರ ಹೋಗ್ಲಿ, ನಾನು ಅವನಿಂದ ಹೋಗಿ ಹಣವನ್ನು ಕಿತ್ತುಕೊಂಡು ಬರ್ತೇನೆ ಅಂತೇಳಿ ಯೋಚನೆ ಮಾಡಿದ. ಹೇಗೆ ಕಿತ್ತುಕೊಂಡ ನೋಡೋಣ. 21ನೇ ವಚನ. ನಾಮನನು ತನ್ನ ಹಿಂದೆ ಓಡುತ್ತಾ ಬರುವ ಗೆಹಜಿಯನ್ನು ಕಂಡು ರಥದಿಂದ ಇಳಿದು ಅವನನ್ನು ಎದುರುಕೊಂಡು ಕ್ಷೇಮವೋ ಎಂದು ಕೇಳಿದನು. ನೋಡಿ, ಇವನು ಓಡಿಕೊಂಡು ಬರ್ತಾ ಇದ್ದಾನೆ ಕತ್ತೆಯಿಂದ. ನಾಮನ ಕತ್ತೆ ಮೇಲೆ ಹೋಗ್ತಾ ಇದ್ದಾನೆ. ಆಗ ಅವನು ಕೇಳ್ತಾನೆ, ಏನಪ್ಪ ನೀನು ಬರ್ತಾ ಇದ್ಯಾ, ಕ್ಷೇಮವೋ ಅಂತ ಕೇಳ್ದ. ಯಾರು? ಈ ನಾಮನನು ಗೆಹಜಿಯನ್ನು. ಅದಕ್ಕೆ 22ನೇ ವಚನದಲ್ಲಿ ಅವನು ಕ್ಷೇಮ, ಎಫ್ರಾಯಿಂ ಪರ್ವತ ಪ್ರದೇಶದಿಂದ ಪ್ರವಾದಿ ಮಂಡಳಿಯವರಾದ 2 ಯೌವನಸ್ಥರು ಬಂದಿರುತ್ತಾರೆ. ಆದುದರಿಂದ ಅವರಿಗೋಸ್ಕರ ಬೇಗನೆ 1 ತಲಾಂತು ಬೆಳ್ಳಿಯನ್ನು 2 ದುಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕೆಂಬುದಾಗಿ ನನ್ನ ಯಜಮಾನನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದನು ಎಂದು ಉತ್ತರ ಕೊಟ್ಟನು. ನೋಡಿ, ಅಲ್ಲಿ 2 ಬರ್ತಾ ಇದ್ದಾರೆ. ಆದ್ರಿಂದ ಏನ್ ಮಾಡ್ಬೇಕು? 1 ತಲಾಂತು ಬೆಳ್ಳಿ, 2 ದುಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಬಾ ನಾಮನ ಕೈಯಿಂದ ಅಂತೇಳಿ ನನ್ನ ಯಜಮಾನ ಕಳಿಸಿದ ಅಂತೇಳಿ ಎಲೀಷನ ಮೇಲೆ ಈ ಗೆಹಜಿ ಶಿಷ್ಯ ಸುಳ್ಳು ಹೇಳಿದ. ಯಾರಿಗೆ? ನಾಮಾನನಿಗೆ. ಹಾಗೆ ಇವತ್ತು ಅನೇಕ ಹಣ ಸಂಪಾದನೆಗಾಗಿ ದೇವರಾದುಕೊಂಡ ಮನುಷ್ಯರ ಮೇಲೆಯೂ ಕೂಡ ಅವರ ಶಿಷ್ಯಂದಿರು ಸುಳ್ಳು ಹೇಳಿ ಸಂಪಾದನೆ ಮಾಡ್ತಾರೆ ಅಂತ ಇದರ ಅರ್ಥ. ಇದು ಕೂಡ ಬಹಳ ಎಚ್ಚರವಾಗಿರಬೇಕು. ಹಾಗೆ ಇವತ್ತು ಏನಾದರೂ ಕೂಡ ನಾವು ಒಂದು ಕಾರ್ಯಕ್ಕೆ, ಒಂದು ದೇವಾಲಯಕ್ಕೆ ಆಗಲಿ, ಎಲ್ಲಿಯಾದರೂ ಹೋದಾಗ, ಅಲ್ಲಿ ದೇವರಾದುಕೊಂಡ ಮನುಷ್ಯರ ಬಳಿಗೆ ಹೋದಾಗ ಅವರ ಮಾತು ಮೀರಿ ನಾವು ಯಾರೇ ಏನೇ ಕೇಳಿದ್ರು, ಏನೇ ಹೇಳಿದ್ರು ಕೂಡ ನಾವು ಅಲ್ಲಿ ಅದಕ್ಕೆ ವಿಧೇಯರಾಗಬಾರದು. ಇತರರು ಹೇಳಿದ ಮಾತನ್ನ ಕೇಳಬಾರದು. ಒಂದು ವೇಳೆ ನಮಗೇನಾದರೂ ಸ್ವಲ್ಪ ಸಂಶಯ ಬಂದರೆ ಆ ದೇವರ ಮನುಷ್ಯನೊಂದಿಗೆ ತಿರುಗಿ ಮಾತನಾಡಬೇಕು ಅಂತ ಇದರ ಅರ್ಥವಾಗಿದೆ. ಅನೇಕ ರೀತಿಯಲ್ಲಿ ದಗ, ಮೋಸ, ಅನ್ಯಾಯ ಮಾಡೋರಿದ್ದಾರೆ ಇವತ್ತು. ಅದು ಇವತ್ತು ಕೂಡ ನಡೆಯುತ್ತಲೇ ಇದೆ. 23ನೇ ವಚನ. ನಾಮನನು 2 ತಲಾಂತನ್ನಾದರೂ ತೆಗೆದುಕೊಳ್ಳಬಾರದೆ ಎಂದು ಅವನನ್ನು ಒತ್ತಾಯಪಡಿಸಿ ಅದನ್ನು 2 ಚೀಲಗಳಲ್ಲಿ ಹಾಕಿಸಿ ಆ ಚೀಲಗಳನ್ನು 2 ದುಸ್ತು ಬಟ್ಟೆಗಳನ್ನು 2 ಸೇವಕರ ಮೇಲೆ ಹೊರಿಸಿ ಅವರನ್ನು ಗೆಹಜಿಯ ಸಂಗಡ ಕಳುಹಿಸಿದನು. ಅವರು ಹೊತ್ತುಕೊಂಡು ಇವನ ಹಿಂದೆ
ಹೋದರು. ಅಲ್ಲಿ ನೋಡು, ಬೇರೆ ಊರಿಂದ ಬಂದಿದ್ದಾರೆ ಎಲ್ಲಿಗೆ, ಈ ಎಲಿಷನ ಹತ್ರ. ಅವರಿಗೆ ಅವ್ರನ್ನ ಕರ್ಕೊಂಡು ಇವನಲ್ಲಿ ಓಡಿದಾನೆ. ಕಡೆಗೆ ಗೆಹಜಿ ಏನು ಕೇಳಿದನೋ ಅದಕ್ಕಿಂತ ಜಾಸ್ತಿ ಇಬ್ಬರು ಜೊತೆಯಲ್ಲಿ ಹೊರಿಸಿಕೊಂಡು ಗೆಹಜಿಯ ಜೊತೆಯಲ್ಲಿ ಕಳಿಸಿಬಿಟ್ಟ. ಯಾರು? ನಾಮಾನನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ಆ ಇಬ್ಬರು ಸೇವಕರಿಗೆ ಗೆಹಜಿ ಇಂಥವನೆಂಬುದಾಗಿ ಗೊತ್ತಿಲ್ಲ. 24. ಗುಡ್ಡವನ್ನು ಮುಟ್ಟಿದಾಗ ಗೆಹಜಿ ಅವುಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಅಡಗಿಸಿಟ್ಟು ಆಳುಗಳನ್ನು ಕಳುಹಿಸಿಬಿಟ್ಟನು. ನೋಡಿ, ಅವನ ಪರಿಸ್ಥಿತಿಯಲ್ಲಿ ತಲುಪಿದಾಗ ಗೆಹಜಿ ಅವರ ಕೈಯಿಂದ ತೆಕೊಂಡು ಅವನ ಮನೆಯಲ್ಲಿಟ್ಟು ಆಳುಗಳನ್ನು ನೀವು ಹೋಗಿ ಅಂತೇಳಿ ಕಳಿಸಿಬಿಟ್ಟ. ಎಲ್ಲಿ? ಈ ಎಲೀಷ ಪ್ರವಾದಿಯ ಆಳುಗಳನ್ನು ಅಲ್ಲಿಂದ ಕಳುಹಿಸಿದ. ಇದು ನೋಡಿ, ಇವತ್ತು ದೇವರ ಹೆಸರು ಹೇಳ್ಕೊಂಡು ಇವನು ಏನ್ ಮಾಡ್ದ? ವಂಚಿಸಿದ. ಯಾರಿಗೆ? ಅಲ್ಲಿ ದೇವರಿಗೂ ವಂಚಿಸಿದಾಗ ಆಯ್ತು, ಎಲೀಷನಿಗೂ ವಂಚಿಸಿದ. ಯಾರು? ಶಿಷ್ಯ. 25ನೇ ವಚನ. ಅವರು ಹೋದ ನಂತರ ಇವನು ತನ್ನ ಯಜಮಾನ ಬಳಿಗೆ ಬಂದನು. ಆಳುಗಳು ಹೋದ್ರು. ಈ ಗೆಹಜಿಯವನ ಮನೆಯಲ್ಲಿ ಈ ಕಾಣಿಕೆ ಅಡಗಿಸಿಟ್ಟು ಎಲೀಷನ ಬಳಿಗೆ ಬಂದ. ಎಲೀಷನು ಅವನನ್ನು, ಗೆಹಜಿಯೇ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಗೆಹಜಿ ಕೇಳ್ತಾನೆ, ಎಲ್ಲಿಗೆ ಹೋಗಿದ್ಯಾ ನೀನು? ಅಲ್ಲ, ಎಲೀಷ ಕೇಳ್ತಾನೆ, ಎಲ್ಲಿಗೆ ಹೋಗಿದ್ಯಾ ಗೆಹಜಿಗೆ? ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ನಾನು ನಿನ್ನ ಸೇವಕ ಎಲ್ಲಿ ಹೋಗ್ಲಿಲ್ಲಪ್ಪ ಅಂತ ಸುಳ್ಳು ಹೇಳ್ದ. ಯಾರು? ಈ ಗೆಹಜಿ ಎಲೀಷನಿಗೆ. ಆಗ ಎಲೀಷನು ಅವನಿಗೆ, ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡು ನನ್ನ ಜ್ಞಾನದೃಷ್ಟಿಗೆ ಕಾಣಲಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯ ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷಿ ತೋಟಗಳು, ಕುರಿದನಗಳು, ದಾಸಿ ಜನವು, ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ ಅಂತ ಕೇಳ್ತಾನೆ. ನೀನು ಗೊತ್ತಾಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀಯಾ? ನೀನು ಅಲ್ಲಿ ಒಬ್ಬ ರಥದಿಂದ ಇಳಿದು ಬಂದು, ಅಂದ್ರೆ ನಾಮನು ಅವನ ಕೈಯಿಂದ ಏನು ತಕೊಂಡೆ, ಏನು ಕೇಳಿದ್ದೀಯಾ? ಅದಕ್ಕೆ ನಿನಗಿದು ಸಂಪಾದನೆ ಮಾಡಕ್ಕೆ ಸಮಯವೋ? ಅಂದರೆ ಇದರ ಅರ್ಥ ಏನು? ನಾವು ದೇವರ ಹಿಂದೆ ಹೋಗುವಾಗ ದೇವರು ನಮ್ಮನ್ನು ಆದುಕೊಂಡ ಮೇಲೆ ದೇವರ ವಾಕ್ಯದಂತೆ ನಾವು ಹೋಗ್ಬೇಕು. ಇತರರಿಂದ ಸುಳ್ಳು, ದಗ, ಮೋಸ ಹೇಳಿ ನಾವು ಕೇಳಿ ಸಂಪಾದನೆ ಮಾಡುವುದಲ್ಲ. ಅದಕ್ಕೆ ಈ ಸಮಯವಲ್ಲ ಅಂತ ಎಲೀಷ ಏನ್ ಮಾಡ್ತಾನೆ? ಗೆಹಜಿಗೆ ಹೇಳ್ತಾ ಇದ್ದಾನೆ. ದೇವರಿಂದ ಆದುಕೊಂಡ ಮೇಲೆ ದೇವರು ನಡೆಸುವಾಗ ನಾವು ಅಂತ ಅನ್ಯಾಯಕ್ಕೆ ಹೋಗಲೇ ಬಾರದು ಅಂತ ಇದರ ಅರ್ಥ. ಆದ್ರೆ ಇವತ್ತು ನನ್ನ ಸಹೋದರ ಸಹೋದರಿಯರೇ, ದೇವರ ಹೆಸರು ಇಟ್ಕೊಂಡು ಆಸ್ಪತ್ರೆ ಇಟ್ಟುಕೊಂಡು ಹಣ ಸಂಪಾದನೆ, ಶಾಲೆ ಇಟ್ಟುಕೊಂಡು ಹಣ ಸಂಪಾದನೆ, ಆಶ್ರಮ ಇಟ್ಟುಕೊಂಡು ಹಣ ಸಂಪಾದನೆ, ಅಥವಾ ಪ್ರಾರ್ಥನೆಗೆ ಬರ್ತೀವಿ ಅಂತ ಹೇಳ್ಕೊಂಡು ನಾನಾ ರೀತಿಯಲ್ಲಿ ಹೇಳಿ ಅಲ್ಲಿ ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಅಂತೇಳಿ ಹಣ ಸಂಪಾದನೆ, ಒಂದು ಮನೆಗಾಗಿ ಚರ್ಚು ಅಂತ ಹೇಳಿ ಕಟ್ಟಿಕೊಂಡು ಹಣ ಸಂಪಾದನೆ, ಇದಕ್ಕೆ ಇದು ಸಮಯವೇ ಅಲ್ಲ. ಅದನ್ನೇ ಎಲೀಷ ಹೇಳ್ತಾನೆ, ಗೆಹಜಿಗೆ ಇದು ಸಮಯವೋ? ದೇವರು ಆದುಕೊಂಡವರು ಅಂತ ಆದ ಮೇಲೆ ಖಂಡಿತ ನಾವು ಈ ಕೆಲಸ ಆಸೆಗೆ ಹೋಗಬಾರದು. ದೇವರು ಆದುಕೊಂಡವರು ಈ ಕೆಲಸವನ್ನ ಮಾಡುವುದಿಲ್ಲ. ಯಾವಾಗ ಈ ಕೆಲಸವನ್ನು ಅವರು ಯಾರೇ ಆಗಿರ್ಲಿ, ಯಾರು ಮಾಡ್ತಾರೋ ಖಂಡಿತವಾಗಿ ಅವರು ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ಇದು ಸೈತಾನನ ಕೆಲಸವಾಗಿದೆ ಸುಳ್ಳು ಹೇಳುವುದೆಂಬುದಾಗಿ ಯೋಹನ 8ನೇ ಅಧ್ಯಾಯ 44, 45, 46ನೇ ವಚನದಲ್ಲಿ ಇದನ್ನು ಸ್ಪಷ್ಟವಾಗಿ ಓದಿಕೊಳ್ಳಬಹುದು. ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ನಾನು ಕೂಡ ಮತ್ತು ತಿಳಿದುಕೊಳ್ಳುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಚೆನ್ನಾಗಿ ಕೇಳಿ ತಿಳಿದುಕೊಂಡು ಅದನ್ನು ತಿಳಿದುಕೊಳ್ಳಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಕೂಡ ಅನುಗ್ರಹಿಸಿರಿ. ಯಾರಾದರೂ ಇವತ್ತಿನ ಈ ಸಂದೇಶದಲ್ಲಿ ತಪ್ಪಿ ಹೋಗಿದ್ದಾರನ್ನು ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ ಹೊರತು ಬೇರೆ ಯಾರಿಂದಲೂ ಇಲ್ಲ. ಅವರು ಅವರ ಮಕ್ಕಳಿಗೆ ಇದನ್ನೆಲ್ಲವನ್ನು ತಿಳಿಸಿ ನಿಮ್ಮ ಚಿತ್ತಾನುಸಾರ ಯಾರ್ಯಾರಿಗೆ ಸಾಕ್ಷಿಗಳಾಗಬೇಕೋ ಅಂಥವ್ರಿಗೆ ಸಾಕ್ಷಿಗಳನ್ನಾಗಿ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ಕೆಲಸ ಕಾರ್ಯಗಳು, ಹೋದಲ್ಲಿ ಬಂದಲ್ಲಿ, ವಿದ್ಯೆ ಬುದ್ಧಿಯಲ್ಲಿ ಎಲ್ಲದರಲ್ಲಿಯೂ ದೇವರು ನಿಮ್ಮನ್ನು ಹೇರಳವಾಗಿ